ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಕೋಡ್ಬಳೆ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಏನಾದರೂ ತಿನ್ನಬೇಕಲ್ವಾ, ಗರ್ಗರಿಯಾದ ಆ ಒಂದು ಕೋಡ್ಬಳೆ ಹೇಗೆ ಮಾಡ್ಕೊಳ್ಳೋದು, ಮತ್ತು ಶಾಪ್ಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಸಿಗುತ್ತಲ್ವಾ ಆ ಥರ ಕೋಡ್ಬಳೆನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಒಂದು ತವಾ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಇದರಲ್ಲಿ 1 ಬೌಲು ಚಿರೋಟಿ ರವೆ ಹಾಕ್ಕೊಳ್ಬೇಕು. ನೋಡಿ, 1 ಬೌಲ್ ಚಿರೋಟಿ ರವೆಗೆ 4 ಬೌಲು ಅಂದರೆ ಇದೇ ಸೌಟಲ್ಲೇ 1 ಬೌಲು ಚಿರೋಟಿ ರವೆ ಆಗಿದೆ. ಈಗ 4 ಸೌಟಷ್ಟು ಅಕ್ಕಿ ಹಿಟ್ಟು, 1 ನೋಡಿ, 2 ಮತ್ತು 3 ಮತ್ತು ನೋಡಿ 4 ಸೌಟು. ನೋಡಿ, 1 ಬೌಲು ಚಿರೋಟಿ ರವೆ ತಗೊಂಡ್ರೆ 4 ಬೌಲಷ್ಟು ಅಕ್ಕಿ ಹಿಟ್ಟು. ಓಕೆನಾ? ಹಾಕಾಯ್ತು. ಇವಾಗ ಸಣ್ಣ ಉರಿಯಲ್ಲಿ ಹುರಿತಾ ಇರಬೇಕಾಗುತ್ತೆ ನೋಡಿ. ಮತ್ತು ಅರ್ಧ ಬೌಲಷ್ಟು, ಕರೆಕ್ಟಾಗಿ ಅರ್ಧ ಸೌಟು, ಇದು ಸೌಟ್ ಇದೆ ಅಲ್ವಾ, ಅದರಲ್ಲಿ ಅರ್ಧ ಸೌಟಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಇದನ್ನು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ ನೋಡಿ. ಅಂದರೆ ಕೆಂಪಗಲ್ಲ, ಸಣ್ಣ ಸ್ಟವ್ ಆನ್ ಮಾಡಿಬಿಟ್ಟು ಸಣ್ಣಗೆ, ಅಂದರೆ ಕೆಂಪು ಘಮ ಬರೋವರೆಗೂ ಅಲ್ಲ, ಸುಮ್ಮನೆ ಬೆಚ್ಚಗಾಗೋಕ್ಕೆ. ಅಂದರೆ ನಾವಿವಾಗ ಕೋಡ್ಬಳೆ ಮಾಡಿದಾಗ ಗರ್ಗರಿ ಆಗಬೇಕಲ್ವಾ, ಅದಕ್ಕೋಸ್ಕರ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಓಕೆನಾ? ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲ ಹಿಟ್ಟು ಚೆನ್ನಾಗಿ ಬಿಸಿ ಆಗೋ ಥರ ಅಷ್ಟೇ. ಇವಾಗ ನೋಡಿ, ಎಲ್ಲ ಕಡೆಗೂ ರವೆ ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಹುರಿತಾ ಇದೆ, ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಇದಕ್ಕೆ ಖಾರ ರುಬ್ಕೊಬರೋಣ ಬನ್ನಿ. ಮತ್ತು ಆ ಖಾರ ಹಾಕಿಬಿಟ್ಟು ಮತ್ತೊಮ್ಮೆ ಈ ಥರ ಬಿಸಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಇದನ್ನು ಖಾರಕ್ಕೆ ಅಂದರೆ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಒಣ ಕೊಬ್ಬರಿ 2 ಸ್ಪೂನು, 2 ಸ್ಪೂನ್ ಪುಟಾಣಿ, ಮತ್ತು ಸ್ವಲ್ಪ ಇಂಗು, ಮತ್ತು 1 ಹಿಡಿಯಷ್ಟು ಕರಿಬೇವು, ಮತ್ತು 2 ಒಣಮೆಣಸಿನ್ಕಾಯಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕಿಕೊಳ್ಬೇಕಾಗುತ್ತೆ, ಅಥವಾ ಖಾರದ ಪುಡಿ ಬೇಕಾದರೂ ಹಾಕಿಕೊಳ್ಳೋಣ. ಓಕೆನಾ? ನಿಮ್ಗೆ ಯಾರಿಗೆ ಯಾವ್ದು ಬೇಕಾಗುತ್ತೋ ಅದನ್ನು ಹಾಕ್ಕೊಳ್ಳಿ. ಖಾರದ ಪುಡಿ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ಳಿ, ಅಥವಾ ಒಣಮೆಣಸಿನ್ಕಾಯಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇದಿಷ್ಟು ರುಬ್ಕೊಬರೋಣ ಬನ್ನಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೊಬರೋಣ. ಇವಾಗ ನೋಡಿ, ರುಬ್ಬಿದ್ದಾಗಿದೆ. ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತೆ ಅದೇ ಬೆಚ್ಚಗಿರುತ್ತಲ್ವ, ಅದಕ್ಕೋಸ್ಕರ ಆ ಒಂದು ಹುರಿತಾ ಇರುವ ಒಂದು ಬಾಣಲಿ, ಹಂಚು ಇಂಥದ್ರಲ್ಲಾದರೂ ಹುರಿತಾ ಇರ್ತೀವಲ್ವ, ಅದರಲ್ಲೇ ಈ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈ ಥರ ನೋಡಿ, ಮಿಕ್ಸಿ ಮಾಡಿರೋದು ಮತ್ತು ಜೀರಿಗೆ, ಮತ್ತು ರುಚಿಗೆ ಉಪ್ಪು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಸಾಕಾಗುತ್ತೆ, 1 ಸ್ಪೂನ್ ಬೇಡ, ಸಾಕು. ಈ ಥರ ಚೆನ್ನಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಬನ್ನಿ. ಒಟ್ಟು ಹದವಾಗಿ ಕಲಿಸ್ಕೊಬೇಕು, ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿ ಆಗಬಾರ್ದು. ಓಕೆನಾ? ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಅಗಲವಾದ ಬೌಲು ಅಥವಾ ಬೇಸನ್, ಈ ಥರ ಪಾತ್ರೆಯಲ್ಲಿ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಅಷ್ಟೇ ಹದವಾಗಿ ಬಂದಿದೆ ಇದು. ಓಕೆನಾ? ಚೆನ್ನಾಗಿ ಬರ್ತಾ ಇದೆ. ಈ ಥರ ಹದ ಬರಬೇಕು ನೋಡಿ, ಹಿಟ್ಟು ಚೆನ್ನಾಗಿ ಈ ಥರ ಚೆನ್ನಾಗಿ ಬಂದಿದೆ ನೋಡಿ. ನಾವು ಅಳತೆ ತಗೊಂಡಿರೋ ಪ್ರಕಾರನೇ, ಅಂದರೆ ನಾವೀಗ ಮಿಕ್ಸಿಗೆ ಹಾಕಿರುವಾಗ 1 ಬೌಲ್ ನೀರನ್ನು ಅರ್ಧ ಬೌಲು ಮಿಕ್ಸಿಗೆ ಹಾಕಿದ್ವಿ ತಿರೋದಕ್ಕೆ, ರುಬ್ಬೋದಕ್ಕೆ ಅಂತ. ಮತ್ತು ಈಗ ಇನ್ನು ಅರ್ಧ ಬೌಲ್ ಹಿಟ್ಟು ಕಲಸೋದಕ್ಕೆ ಹಾಕ್ಕೊಂಡ್ವಿ. ಅದಕ್ಕೆ ಕರೆಕ್ಟಾಗಿ ಹದ ಬಂದಿದೆ ನೋಡಿ. ಇದು ತುಂಬ ಸರಿಯಾಗಿ ಬಂದಿದೆ ಹಿಟ್ಟು. ಕೋಡ್ಬಳೆ ಲಟ್ಟಿಸೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಈ ರೀತಿ ತಗೊಂಡು ಲಟ್ಟಿಸೋಣ. ಅದಕ್ಕೂ ಮೊದಲೇ ಸ್ಟವ್ ಹಚ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಡೋಣ ಬನ್ನಿ. ಇವಾಗ ನೋಡಿ, ಈ ಥರ ಹಿಟ್ಟು ತೊಗೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈಯಲ್ಲೂ ಕೂಡ ನಾದ್ಕೊಬೇಕು, ಮತ್ತು ಕೈಯಲ್ಲೂ ಕೂಡ ಈ ಥರ ರೌಂಡ್ ಮಾಡ್ಕೊಬೇಕು. ಈ ಕೋಡ್ಬಳೆಗೆ ಗರ್ಗರಿ ಆಗಬೇಕು ಅಂದರೆ ಎಲ್ಲೂ ಕೂಡ ಇದಾಗಬಾರ್ದು, ಏನು ಸಣ್ಣ ಹಿಟ್ಟು ಅದೆಲ್ಲ ಇರಬಾರ್ದಲ್ವ. ಅದಕ್ಕೆ ಈ ಥರ ಒಂದೊಂದೇ ಹಿಟ್ಟು ತೊಗೊಳ್ಬೇಕು, ಹೀಗೆ ಮಾಡ್ಕೊಳ್ಬೇಕಾಗ್ತದೆ ನೋಡಿ. ಹೀಗೆ ಲಟ್ಟಿಸ್ಕೊಂಡು
ಸ್ವಲ್ಪನೂ ಗಂಟು ಏನೂ ಇರಬಾರ್ದು, ಆ ಥರ. ಹೀಗೆ ಈ ಥರ ಆಗುತ್ತೆ ನೋಡಿ. ಇವಾಗ ಇನ್ನು ಕರಿಯೋಣ ಬನ್ನಿ. ಒಂದೊಂದೇ ಕಟ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಹಾಕಿದ್ದೀನಿ. ಸ್ವಲ್ಪ ಕೆಂಪು ಬೇಯಬೇಕು ನೋಡಿ. ಚೆನ್ನಾಗಿ ಬೇಯ್ತಾ ಇದೆ, ಗರ್ಗರಿ ನೋಡಿ. ಸರಿಸುವಾಗ ಎಷ್ಟು ಗರ್ಗರಿಯಾಗಿದೆ, ಸಖತ್ತಾಗಿ ಬರುತ್ತೆ ಇದು ಕೋಡ್ಬಳೆ. ನಾನು ಹೇಳಿದ ಥರನೇ ಮಾಡ್ಕೊಳ್ಳಿ. ಮತ್ತು ಈ ಹಾಲ್ಗರ್ಗಿ ಮಾಡೋದಕ್ಕೆ ಹೆದರ್ಕೊಳ್ತಾರಲ್ವ, ಭಯ ಅಂತ, ಹಾರುತ್ತೆ ಅಥವಾ ಸಿಡಿಯುತ್ತೆ ಅಂತಾರಲ್ವ, ಈ ಥರ ಮಾಡ್ಕೊಳ್ಳಿ. ಕೋಡ್ಬಳೆ ಏನೂ ಆಗೋಲ್ಲ, ಓಕೆನಾ? ಮಾಡ್ಕೊಳ್ಳಿ ನೀವು ಒಂದು ಸಾರಿ. ಮತ್ತು ಹಾಲ್ಗರ್ಗಿಗಾದರೆ ಹೋಲ್ ಮಾಡ್ಕೋಬೇಕಿತ್ತಲ್ವ, ಇದಕ್ಕೆ ಹಾಲ್ಗರ್ಗಿ ಹೋಲ್ ಮಾಡ್ಕೊಳ್ತಾರ, ಇದಕ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಆರಾಮಾಗಿ ಕರಿಬೋದು ಧೈರ್ಯದಿಂದ. ಹಾಲ್ಗರ್ಗಿ ಮಾಡ್ಕೊಳ್ಳೋಕ್ಕೆ ಭಯ ಅನ್ನೋರು ಈ ಕೋಡ್ಬಳೆ ಮಾಡ್ಕೊಳ್ಳಿ ಅಂತ ಮಾಡಿದ್ದೀನಿ ನೋಡಿ. ಎಲ್ಲರೂ ಸಂಜೆ ಟೈಮಲ್ಲಿ ಟೀ ಕುಡಿಯುವಾಗ, ಕಾಫಿ ಕುಡಿಯುವಾಗ ಈ ಥರ ಮಾಡ್ಕೊಳ್ಳಿ, ಓಕೆನಾ? ಕೆಂಪಗಾಗಬೇಕು, ಇನ್ನೂ ಗೋಲ್ಡನ್ ಕಲರ್ ಬರಬೇಕಿದೆ. ಅಲ್ಲಿವರೆಗೂ ತೆಗಿಯೋ ಹಾಗಿಲ್ಲ, ಯಾಕೆಂದರೆ ಗರಂ ಗರಂ ಅನ್ನೋ ಸೌಂಡ್ ಬರಬೇಕಲ್ವಾ, ಅದಕ್ಕೆ. ನೋಡಿ ಈ ಥರ ಹೆಚ್ಚಿಗೆ ಎಣ್ಣೆ ಎಲ್ಲ ಹೀರ್ಕೊಳ್ಳಲ್ಲ, ಇದು ಚೆನ್ನಾಗಿರುತ್ತೆ. ಗರಿಗರಿಯಾದ ಗೋಲ್ಡನ್ ಕಲರ್ ಇರುವ ಕೋಡ್ಬಳೆ, ಸೂಪರ್ ಆಗಿರೋ ಕೋಡ್ಬಳೆ ರೆಡಿ ಟು ಈಟ್ ನೋಡಿ. ಇದನ್ನು ಹೀಗೆ ಇಟ್ಕೊಂಡು ಟೀ ಕುಡಿತಾ, ಕಾಫಿ ಕುಡಿತಾ ತಿಂದ್ಬಿಟ್ರೆ ಸೂಪರಾಗಿರುತ್ತೆ ನೋಡಿ. ಗರಿಗರಿಯಾದ ಕೋಡ್ಬಳೆ ನಾನು ಹೇಳಿದ ಥರಾನೇ ಮಾಡ್ಕೊಳ್ಳಿ. ಇದು ಬೇಕರಿಗಳಲ್ಲಿ ಸಿಗುವ ಒಂದು ಕೋಡ್ಬಳೆ ಆಗಿರ್ತದೆ. ಮತ್ತು ಹೋಟೆಲ್ಗಳಲ್ಲಿ ಎಲ್ಲ ಹೋದಾಗ ತಿಂತೀರಲ್ವ, ಆ ಥರ. ಮತ್ತು ಶಾಪ್ಗಳಲ್ಲಿ ಸಿಗುತ್ತೆ ಈ ಥರ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಒಂದು ಸಾರಿ ಮಾಡ್ಕೊಳ್ಳಿ. ಮತ್ತೇನಪ್ಪ ಅಂದರೆ, ಇದು ಮುಖ್ಯವಾಗಿ ನನ್ನ ಫ್ರೆಂಡ್ಸ್ ರೂಪ ಮತ್ತು ರೇಣುಕಾ ಸ್ವಾಮಿಯರಂತ, ಅವರಿಗೆ ಹಾಲ್ಗರ್ಗಿ ಮಾಡೋದಕ್ಕೆ ತುಂಬ ಭಯ ಅಂತೆ. ಅದಕ್ಕೆ ಅದೇ ಥರನೇ ಒಂದು ಯಾವುದಾದ್ರೂ ಬೇರೆ ಹೇಳ್ಕೊಡಿ ಅಂದರು. ಅವರಿಗೋಸ್ಕರ ಇದು. ರೇಣುಕಾ ಸ್ವಾಮಿಯರವರೇ, ನಿಮಗೋಸ್ಕರ ನೋಡಿ ಕೋಡ್ಬಳೆ ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ಭಯ ಪಟ್ಕೊಳ್ಳೋದು ಬೇಡ. ತುಂಬ ಗಟ್ಟಿಯಾದ ಈ ಥರ ಕರುಮ್ ಅಂತ ಕಡ್ಕೊಂಡು ಕಾಫಿ ಟೀ ಕುಡೀರಿ, ಓಕೆನಾ? ನೋಡಿ, ಹಾಲ್ಗರ್ಗಿ ಮಾಡಲು ಭಯ ಅನ್ನುವವರಿಗೆ ಇದು ಮುಖ್ಯವಾಗಿ ರೇಣುಕಾ ಸ್ವಾಮಿರವರಿಗೆ, ನಿಮಗೋಸ್ಕರ, ಓಕೆ? ನೋಡಿ, ನಾನು ಹೇಳಿದ ಥರನೇ ಎಲ್ಲ ವಸ್ತುಗಳನ್ನು ಹಾಕಿ ಮಾಡ್ಕೊಳ್ಳಿ. ಈ ಸುಲಭವಾದ ಸರಳವಾದ ಒಂದು ಕೋಡ್ಬಳೆ ನಿಮಗೆ ಇಷ್ಟ ಆಗಿದ್ದರೆ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಶೇರ್ ಆಗಿ, ಓಕೆನಾ? ಇಷ್ಟ ಆಗಿದರೆ ಲೈಕ್ ಮಾಡಿ, ಓಕೆ? ಈ ಸುಲಭವಾದ ಸರಳವಾದ ಕೋಡ್ಬಳೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ? ಬಾಯ್.